ಈಗ ಬೆಳ್ಳೂರಿಂದ ನಮ್ಮ ಬೀದರ್ ಶ್ರೀರಂಗಪಟ್ಟಣ ರಸ್ತೆನೂ ಸಹ ನಮ್ಮ ಬೆಳ್ಳೂರು ಹತ್ರ ಮಂಜೂರಾಗಿ ಟೆಂಡರ್ ಆಗಿದೆ. ನನ್ನ ಕಾಲದಿಂದನೂ ಅದು ಮಂಜೂರಿಗೆ ಕಾರಣಾಂತರ ಅದು ಮಧ್ಯ ಚುಂಚನಗಿರಿ ಟು ಬೆಳ್ಳೂರು ಕ್ರಾಸ್ ಒಂದು ಸ್ವಲ್ಪ ಓವರ್ ಬಿಡ್ ಮಾಡಬೇಕು ಅಂತೇಳಿ ನಿಂತಿತ್ತು. ಮಾಡಿದ್ವಿ, ಟೆಂಡರ್ ಮಾಡ್ತಿದ್ವಿ. ಇವ್ರದೆಲ್ಲ ಅದು ಒಂದು ನಿಮಿಷ ಹೇಳ್ಬಿಡ್ತೀನಿ. NH ಅದುವೇ ಯಾವುದು ಅಲ್ಲಪ್ಪ, NH ಯೋಜನೆ ಈಗ ಇಲ್ಲ. NH ಇವ್ರದ್ದೇ ಮಾಡಿದ್ರು, ನಾವೇ ಪೂಜೆ ಮಾಡಿದ್ವಲ್ಲ, ಅದು ನಮ್ಮ ಕೋಟ. ಕೊಮೇರಳ್ಳಿನಲ್ಲಿ ಮೊನ್ನೆ ಪೂಜೆ ಮಾಡಿದ್ರಲ್ಲ ಇವರು, NH ಕೋಟನೇ ಅಂತ ಕಿಕ್ಕೇರಿನಲ್ಲಿ. ಇವರು ನನಗೆ ಗೊತ್ತಿದ್ದಂಗೆ ತಂದ್ರೆ ನಾನೇ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಮಂಡ್ಯಕ್ಕೆ ಈಗ ಮೊನ್ನೆ ನಾವು ನಮ್ಮ ಎಲ್ಲ ನಾಗರಿಕರು, ಸಾಹಿತಿಗಳು, ಕಲಾವಿದರು ನಮಗೆ ಒಂದೆರಡು ಟಾಸ್ಕ್ ಕೊಟ್ಟಿದ್ರು. ಕಲಾಮಂದಿರ ರಿನೋವೇಷನ್ ಮಾಡಬೇಕು ಮತ್ತು ರೈತ ಭವನ ರೈತ ಭವನ ಮಾಡಬೇಕು ಅಂತ. ಹಿಂದೆ ಸಮ್ಮೇಳನ ಅಲ್ಲ, ಹಿಂದೆ. ಸೊ ರೈತ ಭವನ ಮಾಡಬೇಕು. ನಾವು ಈಗ ಕಲಾಮಂದಿರ ಮಾಡ್ದು. ರೈತ ಸಭಾಂಗಣ ಮಾಡೋದಕ್ಕೆ ಮುಂದಾಗ್ತಿದ್ದಾಗ ಅವರು ನಾನು ಮಾಡ್ತೀವಿ ಅಂತ ಹೇಳಿ DC ಲೆಟರ್ ಬರ್ದು ಮಾಡಲಿ, ಒಬ್ಬ ಲೋಕಸಭಾ ಸದಸ್ಯರಾಗಿದ್ದಾರೆ ಮಾಡಲಿ ಅಂತ ಬಿಟ್ಟು ಅದನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇದೆ. ಈಗ ಪ್ರತಿ ರಾಜ್ಯಕ್ಕೆ ಬರಬೇಕಾದಂಥ ನ್ಯಾಷನಲ್ ಹೈವೇ ಮುಖಾಂತರ ಅನುದಾನವನ್ನ ಅದು ರೆಗ್ಯುಲರ್ ಆಗಿ ಬರ್ತಕ್ಕಂಥದ್ದು. ಅದನ್ನ ಸೊ ಒಬ್ರು ಲೋಕಸಭಾ ಸದಸ್ಯರಾಗಿ ಎಲ್ಲ ವಿಚಾರದಲ್ಲೂ ಸಹ ಅವ್ರು ಈಗ ನೋಡಿ ಇಲ್ಲೂ ಬೋರ್ಡಲ್ಲಿ ಹಾಕಿದ್ವಿ ಕುಮಾರಸ್ವಾಮಿ ಅವರು. ಪ್ರೋಟೋಕಾಲ್ ಪ್ರಕಾರ ಕುಮಾರಸ್ವಾಮಿ ಅವರು ಇಲ್ಲಿ ಮಂತ್ರಿ, ಫಸ್ಟ್ ನಾವು ಇಲ್ಲಿಯ ಲೋಕಸಭಾ ಸದಸ್ಯರು, ಅದಾದ್ಮೇಲೆ ಮಂತ್ರಿ. ಸೊ ನಾವು ಆ ರೀತಿ ಅವ್ರು ಪೂಜೆ ಮಾಡಿದ್ದಾರೆ. ಅದಲ್ಲ, ವಿಶೇಷವಾಗಿ ಹೇಳ್ತಾ ಇದ್ದೀನಿ, ಏನಾದ್ರೂ ವಿಶೇಷವಾಗಿ ಈಗ ಒಂದು ಕೆಲಸ ಮಾಡಿ, ಇಲ್ಲಿಂದನೇ ನಿಮ್ಮ ಮುಂದೆನೆ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನಾನು ಚಾಲೆಂಜು ಮಾಡಲ್ಲ, ಅವ್ರಿಗೆ ಗಡುವು ಕೊಡಲ್ಲ, ರಿಕ್ವೆಸ್ಟ್ ಮಾಡ್ತೀನಿ. ಬಹಳ ಮುಖ್ಯವಾಗಿ ನಮ್ಮ ಜಿಲ್ಲೆನಲ್ಲಿ ಸ್ಟೇಷನ್ನಿಂದ, ಪಾಂಡುಪುರ ಸ್ಟೇಷನ್ನಿಂದ ಚಂದ್ರಾಯಪಟ್ಟಣಕ್ಕೆ ನ್ಯಾಷನಲ್ ಹೈವೇ ಕನೆಕ್ಟಿವ್ ರಸ್ತೆ ಅತ್ಯಂತ ಮುಖ್ಯವಾದ. ಗೊತ್ತಲ್ಲ ನಿಮಗೂ ಯಾವ ಪರಿಸ್ಥಿತಿ ಇದೆ. ಚಿನಕುಳಿ ಮೂಲಕವಾಗಿ, ಕ್ಯಾರ್ಪೇಟೆ ಮೂಲಕವಾಗಿ ಹೋಗ್ತಕ್ಕಂಥದ್ದು. ಅದನ್ನು ನ್ಯಾಷನಲ್ ಹೈವೇಗೆ ಕನ್ವರ್ಟ್ ಮಾಡ್ತಾರೋ, ವಿಶೇಷ ಅನುದಾನ ತತ್ತಾರೋ ಮಾಡಲಿ. ನಾನೇ ಅವರನ್ನು ಬಾಯಿ ತುಂಬ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಒಂದು. ಎರಡನೇದು, ಮೇಲ್ಕೋಟೆ ಬಹಳ ಪ್ರಸಿದ್ಧವಾದಂಥ ದೇವಸ್ಥಾನ. ರಾಮಾಂಜನಾಚಾರ್ಯರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ದೇವಸ್ಥಾನ. ಪ್ರತಿ ವರ್ಷ ವೈರ್ಮಡಿ ನಡೆಯುತ್ತೆ. ಅತ್ಯಂತ ಶ್ರೇಷ್ಠವಾದದ್ದು. ತಿರುಪತಿ ಥರ ಇಲ್ಲೊಂದು ಒಳ್ಳೆಯ ದೇವಸ್ಥಾನ. ಮಂಡ್ಯದಿಂದ ಒಳಲು ಮೂಲಕ ಕ್ಯಾರ್ಪೇಟೆಗೆ ಮೇಲ್ಕೋಟೆ ಮೂಲಕ ಹೋಗ್ತಕ್ಕಂಥ ರಸ್ತೆ ಎರಡನೇದು. ಮೂರನೇದು, ಮಂಡ್ಯದಿಂದ ಬಸರಾಳ್ ಮೂಲಕ ನಾಗಮಂಗಲ, ಬಿಣ್ಣನೂಲೆ ಮೂಲಕ ಕದವಳ್ಳಿ NHಗೆ ಸೇರುತ್ತೆ. ಈ 3 ರಸ್ತೆಯನ್ನು ಅವರು ನ್ಯಾಷನಲ್ ಹೈವೇ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ತಂದು ಮಾಡಲಿ. ನಾನು ರವಿ ಅವರನ್ನು ಕರೆದು ಸಾಲೋದಿಸಿ ಸನ್ಮಾನ ಮಾಡ್ತೀನಿ, ವಿಶೇಷ ಅನುದಾನ. ಅದು ಬಿಟ್ಟು ಏನೋ ಕ್ಯಾಶುವಲ್ ಆಗಿ ರೆಗ್ಯುಲರ್ ಆಗಿ ಅಲಾಟೆ ಮಾಡಿದ ಅನುದಾನದಲ್ಲಿ ನಾವು ಮಾಡ್ದೋ ಇಲ್ಲ. ಇವತ್ತು ಮಂಡ್ಯದಲ್ಲಿ ನಾನು ರವಿಗೆ ಅಭಿನಂದಿಸಬೇಕು. ಎಷ್ಟು ವರ್ಷ ಆಗಿತ್ತು ಆ ನಂದಾ ಟ್ಯಾಕ್ಸ್ ಹತ್ರ ಇವತ್ತು ರಸ್ತೆ ಮಾಡ್ತಾ ಇದ್ದಾರೆ. ಒಳಗಡೆ ಇವರು ಅಧಿಕಾರದಲ್ಲಿದ್ದಾಗ ನ್ಯಾಷನಲ್ ಹೈವೇ ಎಕ್ಸ್ಪ್ರೆಸ್ ಹೈವೇನಲ್ಲಿ ಪ್ಯಾರಲಲ್ ಆಗಿ ಟೌನ್ನ ಅಭಿವೃದ್ಧಿ ಮಾಡಬೇಕಾಗಿತ್ತು. ಯಾಕೆ ಮಾಡಲಿಲ್ಲ? ನಾವು ಸರ್ಕಾರ ಬಂದಮೇಲೆ ಒತ್ತಡ ತಂದು, ನಿಮಗೆಲ್ಲ ಗೊತ್ತಿದೆ, ಆಕ್ಸಿಡೆಂಟು ಇದೆಲ್ಲ ಹೋರಾಟ ಮಾಡಿ ಗಲಾಟೆ ಮಾಡಿ. ಸೊ ಮದ್ದೂರು ಟೌನ್ನಲ್ಲಿ, ಶ್ರೀರಂಗಪಟ್ಟಣ ಟೌನ್ನಲ್ಲಿ, ಮಂಡ್ಯ ಟೌನ್ನಲ್ಲಿ 150 ಕೋಟಿಗೆ ನಾವು ಗ್ರ್ಯಾಂಟ್ಗೆ ಬರೆದು ಹೋರಾಟ ಮಾಡಿ CM ಭೇಟಿ ಮಾಡಿ ಗಡ್ಕರಿಯವ್ರನ್ನ ತಂದು ಇವತ್ತು ಟೌನ್ ಒಳಗಡೆ ಆಗ್ತಾ ಇರ್ತಕ್ಕಂಥ ರಸ್ತೆ. ಇನ್ನೂ 14 ಕೋಟಿ ವೆಚ್ಚದಲ್ಲಿ ಇವತ್ತು ಇದು ಯಾವುದೋ ಡಬಲ್ ರೋಡು ಅಲ್ಲೆಲ್ಲ ಟೌನ್ನಲ್ಲಿ ಮಾಡ್ತಾ ಇದ್ದಾರೆ. ಸಿಟಿನಲ್ಲಿ 70% ರಸ್ತೆ ಮಾಡ್ತಾ ಇದ್ದಾರೆ. ಇವತ್ತು 100 ಕೋಟಿ ಇರಿಗೇಷನಲ್ಲಿ ಮಾಡಿದ್ದಾರೆ. ಇವತ್ತು ಅಲ್ಲೆಗೆರೆನಲ್ಲಿ ಬಾಕಿ ನಿಂತಿದ್ದ ರಸ್ತೆನ ಇವತ್ತು ಚಿಕ್ಕಮಂಡ್ಯದ ಮುಗಿಸಿದ್ರು, ಅದನ್ನು ಮುಗಿಸ್ತಾ ಇದ್ದಾರೆ. ಮತ್ತು ನಮ್ಮ ವಿವೇಕ್ ತಂದೆಯವರು ಏನೋ ಒಂದು ಇದು ಮಾಡಬೇಕು ಅಂದಾಗ 20 ಕೋಟಿ ನಾವು ನೀರಾವರಿ ಇಲಾಖೆಯಿಂದ ವಿಶೇಷ ಅನುದಾನ ಕೊಡಿಸಿದ್ದೀವಿ. ನೋಡಿ, ಹೇಳಲಿಕ್ಕೆ ಹೋದರೆ ಸಾವಿರಾರು ಕೋಟಿಯನ್ನು ನಾವು ಬರೀ ಗ್ಯಾರಂಟಿಗೆ ಸೀಮಿತ ಆಗಿಲ್ಲ, ಅಭಿವೃದ್ಧಿನೂ ಮಂಡ್ಯದಲ್ಲಿ ನಡೆಯುತ್ತೆ. ಇನ್ನೊಂದು ಸ್ವಲ್ಪ ಈಗ ಗೋಷ್ಠಿ ಆಗಿತ್ತು. ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಘೋಷಣೆ ಆಗಿತ್ತು. ಅದನ್ನು ಕ್ಯಾಬಿನೆಟ್ಗೆ ಸದ್ಯದಲ್ಲೇ ತರ್ತಾ ಇದ್ದೀವಿ. ಅಂಥದ್ದು ಯಾವುದಾರು ಇವರು ಮುಖ್ಯಮಂತ್ರಿ ಇದ್ದಾಗ ಮಾಡಲಿಲ್ಲ. ಅಂಥದ್ದು ಯಾವುದಾರು ಕೇಂದ್ರದ ಮಂತ್ರಿಯಾಗಿ ಒಂದಲ್ಲ 10 ಮಾಡಲಿಕ್ಕೆ ಅವಕಾಶ ಇದೆ. ಅವ್ರು ಬಹಳ ಪ್ರಭಾವಿ ಮಂತ್ರಿಗಳು, ಒಂದು ಪಕ್ಷದ ನಾಯಕತ್ವ ಇರ್ತಕ್ಕಂಥವ್ರು.
ಮಾಡಲಿ, ನಾನು ಅಭಿನಂದನೆ ಸಲ್ಲಿಸ್ತೇನೆ.